ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರ ಕಾರು ಚಾಲಕರಿಂದ ಗೂಂಡಾಗಿರಿ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಪೊಲೀಸರ ತನಿಖೆ ಕೂಡ ಚುರುಕಾಗಿದೆ. ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಕೂಡ ಈಗ ಕೇಸ್ ದಾಖಲಾಗಿದೆ. ಗನ್ಮ್ಯಾನ್ ಹಾಗೂ ಕಾರು ಚಾಲಕನ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಮಾಹಿತಿ. ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. A1 ಅನಂತ್ ಕುಮಾರ್ ಹೆಗಡೆ, A2 ಗನ್ಮ್ಯಾನ್ ಶ್ರೀಧರ್, A3 ಚಾಲಕ ಮಹೇಶ್ ಇತರರ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ. ಗೂಂಡಾಗಿರಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ವಿಚಾರಣೆ ಮುಗಿಸಿ ಅನಂತ್ ಕುಮಾರ್ ಹೆಗಡೆ ಅಲ್ಲಿಂದ ಹೋಗಿದ್ದಾರಂತೆ. ಪೊಲೀಸರ ವಶದಲ್ಲೇ ಇದ್ದಾರೆ ಈಗ ಗನ್ಮ್ಯಾನ್ ಮತ್ತು ಕಾರು ಚಾಲಕ. ಗಾಯಾಳು ಸೈಫ್ ಕೊಟ್ಟ ದೂರಿನ ಮೇರೆಗೆ ಕೇಸ್ ದಾಖಲಾಗಿದೆ ಅನ್ನೋದರ ಡೀಟೇಲ್ಸ್. ಹೆದ್ದಾರಿಯಲ್ಲಿನ ಸಿಸಿ ಕ್ಯಾಮೆರಾ ದೃಶ್ಯವನ್ನು ಕೂಡ ಪರಿಶೀಲನೆಗೆ ಖಾಕಿ ನಿರ್ಧಾರ ಮಾಡಿದೆಯಂತೆ. ಠಾಣೆ ಎದುರು ಮುಸ್ಲಿಂ ಸಂಘಟನೆಯವರು ಬಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಂತೆ ಪೊಲೀಸರು ಕೂಡ ಅಲರ್ಟ್ ಆದರು. ಈಗ ಅನಂತ್ ಕುಮಾರ್ ಹೆಗಡೆ ಅವರ ಕಾರು ಚಾಲಕ ಮತ್ತು ಅವರ ಗನ್ಮ್ಯಾನ್ ಅವರ ವಿರುದ್ಧ ಕೂಡ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಈಗ ಹೆದ್ದಾರಿಯಲ್ಲಿ ಈ ರೀತಿ ಗಲಾಟೆಯಾಯಿತು, ಹಲ್ಲೆ ಮಾಡಿದ್ರು ಅಂತ ಏನು ಸೈಫ್ ಅವರು ಒಂದು ದೂರು ಕೊಟ್ಟಿದ್ದಾರೆ. ಹಲ್ಲೆಗೊಳಗಾಗಿರುವಂತಹ ಸೈಫ್ ಅವರ ದೂರಿನ ಅನ್ವಯ ಈಗ ಪ್ರಕರಣದ ತನಿಖೆಯನ್ನ ಕೂಡ ಪೊಲೀಸರು ಚುರುಕುಗೊಳಿಸ್ತಾರೆ. ಮೊದಲ ಹಂತವಾಗಿ ಎಲ್ಲಿ ಗಲಾಟೆ ಆಯಿತು, ಎಲ್ಲಿ ಹಲ್ಲೆ ಆಯ್ತಲ್ಲ, ಆ ಸ್ಥಳದ ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ಆಗುತ್ತೆ. ಕಾರು ಓವರ್ಟೇಕ್ ಮಾಡುವ ವಿಚಾರಕ್ಕೆ ಗಲಾಟೆ ಆಗಿರೋದಾ ಅಥವಾ ಎಷ್ಟು ಜನ ಯಾವ ರೀತಿ ಹಲ್ಲೆ ಮಾಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಿಸಿ ಕ್ಯಾಮೆರಾ ಪರಿಶೀಲನೆ ಮಾಡೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಒಟ್ನಲ್ಲಿ ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ ಮತ್ತು ಅವರ ಕಾರು ಚಾಲಕ ಗನ್ಮ್ಯಾನ್ 3 ಜನಕ್ಕೂ ಕೂಡ ಸಂಕಷ್ಟನ ಈ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಕಾರಣ ಅನಂತ್ ಕುಮಾರ್ ಅವರ ವಿರುದ್ಧ ಕೂಡ ಈಗ ದೂರು ದಾಖಲಾಗಿದೆ. ಮತ್ತೊಂದು ಕಡೆ ಗನ್ಮ್ಯಾನ್ ಕಾರು ಚಾಲಕ ಅವರ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ. ಬಟ್ ವಿಚಾರಣೆ ಮುಗಿಸಿ ಅನಂತ್ ಕುಮಾರ್ ಹೆಗಡೆ ಅವರು ಸದ್ಯ ತೆರಳಿದ್ದಾರೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಬಟ್ ಅನಂತ್ ಕುಮಾರ್ ಹೆಗಡೆ ಅವರು ಈ ಹಿಂದೆ ಸಂಸದರಾದಾಗಲೂ ಕೂಡ ವಿವಾದಾತ್ಮಕ ಹೇಳಿಕೆಗಳಿಂದಲೇ ಅತಿ ಹೆಚ್ಚು ಸದ್ದು ಸುದ್ದಿ ಮಾಡ್ತಾ ಇದ್ದಂಥ ಅನಂತ್ ಕುಮಾರ್ ಹೆಗಡೆ ಅವರು ಈಗ ಮಾಜಿ ಸಂಸದರಾಗಿ ತೆರೆಮರೆಗೆ ಸರಿದು ಬಿಟ್ರ, ಸೈಲೆಂಟ್ ಆದ್ರ ಅನ್ನುವಂಥ ಮಾತುಗಳು ಕೇಳೋದಕ್ಕೆ ಸಿಗ್ತಾ ಇದ್ದಂಥ ಹೊತ್ತಲ್ಲೇ ಒನ್ಸ್ ಅಗೇನ್ ಮತ್ತೆ ತೆರೆ ಮುಂದೆ ಬಂದಿದ್ದಾರೆ. ಅದು ಕೂಡ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಂತ್ ಕುಮಾರ್ ಹೆಗಡೆ ಅವರ ವಿರುದ್ಧ ಈಗ ದೂರು ದಾಖಲಾಗಿದೆ. ಇವರ ವಿವಾದಾತ್ಮಕ ಹೇಳಿಕೆಗಳಿಂದಲೇ ಈ ಬಾರಿ ಅವ್ರಿಗೆ ಟಿಕೆಟ್ ಮಿಸ್ ಆಗಿದ್ದು. ಎಷ್ಟರ ಮಟ್ಟಿಗೆ ಪಕ್ಷ ಇವ್ರನ್ನ ಅವಾಯ್ಡ್ ಮಾಡಿತು ಅಂದರೆ, ಇವರು ಇನ್ನೇನು ಚುನಾವಣೆ ಹತ್ರ ಬಂತು ಅನ್ನೋ ಕಾರಣಕ್ಕೆ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ರು. ಕ್ಷೇತ್ರದಲ್ಲಿ ಜನರ ಸಂಪರ್ಕ ಇದೆ, ಓಡಾಡ್ತಾ ಇದ್ದೀನಿ ಅನ್ನೋ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಬಟ್ ಅಲ್ಲಿ ತನಕ ಚುನಾವಣೆ ಹತ್ತಿರದ ತನಕ ಕೂಡ ಅನಂತ್ ಕುಮಾರ್ ಹೆಗಡೆ ಅವರು ಫುಲ್ ಸೈಲೆಂಟ್ ಆಗಿದ್ರು. ವಿವಾದಾತ್ಮಕ ಹೇಳಿಕೆಯಿಂದ ಮಾತ್ರ ಸುದ್ದಿ ಆಗ್ತಾ ಇದ್ರು. ಬಟ್ ಟಿಕೆಟ್ ಮಿಸ್ ಆಯಿತು. ಈಗ ತೆರೆಮರೆಗೆ ಸರಿದ್ರು ಅನ್ನೋ ಕಾರಣಕ್ಕೆ ಮತ್ತೊಂದು ಸಾರಿ ನೋಡಿ ಈ ರೀತಿ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ದು ಮಾಡ್ತಿದ್ದಾರೆ.